ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಪಾಲಕ್ ತೊವ್ವೆ ಅಂತ ಮಾಡ್ತಾ ಇದ್ದೀನಿ. ಇದನ್ನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಜೊತೆ ಪಾಲಕ್ ಹಾಕಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ತುಂಬ ಎಳೆದಿದೆ, ತುಂಬ ಚೆನ್ನಾಗೂ ಇದೆ. ಇದರಲ್ಲಿ ಬೇರಷ್ಟೇ ಕಟ್ ಮಾಡಿದರೆ ಸಾಕು, ಇನ್ನು ಮಿಕ್ಕಿದ ದಂಟೆಲ್ಲ ಹಾಕ್ಬೋದು, ಅಷ್ಟು ಎಳೆದಿದೆ. ನಾನು ಮೊದಲಿಗೆ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಪಾಲಕ್ ತೊವ್ವೆ ಅಂತ. ಈ ರೆಸಿಪಿ ಹೇಳ್ಕೊಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತವೆ. ಬೆಲ್ ಐಕಾನ್ ಒತ್ತಿದ ಮೇಲೆ 3 ಆಪ್ಷನ್ ಬಂದಾಗ ಆಲ್ ಅಂತ ಒತ್ತಿದರೆ ನಮ್ಮ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತೆ. ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ಸ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಕನ್ನಡದ ವಿಡಿಯೋಗಳನ್ನು ಪ್ರೋತ್ಸಾಹಿಸಿ. ನೋಡಿ, ಇವಾಗ ಎಲ್ಲ ಸೊಪ್ಪನ್ನು ಸೋಸಿಟ್ಕೊಂಡಿದ್ದೀನಿ. ಈಗ ನಾನು ಪಾಲಕ್ ತೊವ್ವೆನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ನೋಡಿ. ನಾನು ಈ ದಿನ ಸೊಪ್ಪನ್ನು ತೋರಿಸ್ದೆ. 1 ಕಟ್ ಸೊಪ್ಪನ್ನು ಇದುವರೆಗೂ ತೋರಿಸಿದ್ನಲ್ಲ, ಆ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಮತ್ತು ಪಾಲಕ್ ತೊವ್ವೆ ಮಾಡಲಿಕ್ಕೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಇಷ್ಟು ಒಂದು 50 ಗ್ರಾಮ್ನಷ್ಟು. ಹೆಸರುಬೇಳೆ ಒಂದು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇವೆರಡೂ ಬೇಳೆ ಮತ್ತು ಹೆಸರುಬೇಳೆ. ಅದ್ರ ಜೊತೆಗೆ ನೋಡಿ, ಟೊಮೊಟೊ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೋಡಿ ಇಷ್ಟು ಚಿಕ್ಕದಾಗಿರುವಂಥ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಈರುಳ್ಳಿ. ಈಗ ಬೇಳೆಯನ್ನೆಲ್ಲ ತೊಳ್ಕೊಂಡು, ಸೊಪ್ಪನ್ನು ತೊಳ್ಕೊಂಡು, ಹೆಚ್ಚೋದೇನು ಬೇಡ, ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಎಲ್ಲದನ್ನು ನೀಟಾಗಿ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ಈಗ ನಾನು ಕುಕ್ಕರಿಗೆ ತುಂಬ್ತಾ ಇದ್ದೀನಿ. ನೋಡಿ, ಒಂದು ಕುಕ್ಕರ್ಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಷ್ಟು ಟೊಮೊಟೊ ಹಾಕ್ತಾ ಇದ್ದೀನಿ. ನಾನು ಹುಳಿ ಟೊಮೊಟೊನೇ ಬಳಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದಿದೆಯೋ ಅದನ್ನು ಬಳಸಿ. ಹುಳಿದಾದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ, ಬಾದಾಮಿ ಟೊಮೊಟೊ ನೀವು ಯೂಸ್ ಮಾಡೋದಾದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ. ಅಂದರೆ ನಿಮ್ಮನೆ ಸಾಂಬಾರಿಗೆ ಎಷ್ಟು ಹುಳಿ ಬೇಕೋ ಅಷ್ಟು ಟೊಮೊಟೊ ಹಾಕಿ. ಈಗ ನೋಡಿ, ಹಸಿರು ಮೆಣಸಿನ್ಕಾಯಿ ಅಷ್ಟೇ, ನಿಮ್ಮನೆ ಖಾರಕ್ಕೆ ತಕ್ಕಂತೆ ಹಾಕಿ. ನೋಡಿ, ನಾನು ಇಷ್ಟು ಹಸಿರು ಮೆಣಸಿನ್ಕಾಯಿ, 1 ದೊಡ್ಡ ಈರುಳ್ಳಿ, 1 ಬೆಳ್ಳುಳ್ಳಿ, 1 ಮುಕ್ಕಾಲನ್ನು ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮಾಡೋ ಮೆಥಡನ್ನು ತೋರಿಸ್ತೀವಿ ನಾವು. ನಿಮ್ಮನೆ ಸಾಂಬಾರಿಗೆ ಡೈಲಿ ನೀವು ಹಾಕೋದು ಗೊತ್ತಿರುತ್ತಲ್ಲ, ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ನಾನು 1 ಬಟ್ಲು ಪಾಲಕ್ ಸೊಪ್ಪು ತೊಳೆದು ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅದೇ ಥರ ನಾನು ಮೆಂತ್ಯ ಸೊಪ್ಪು ಬಳಸಿದ್ರೂ ಕೂಡ 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಇದು ಒಂದು ವಿಶೇಷ. ನೋಡಿ, ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟು ನಾವು ಲಾಸ್ಟಿಗೆ ಬೇಕಾದರೂ ಸಾಕಾಗದೆ ಹೋದರೆ ಉಪ್ಪನ್ನು ಹಾಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನಾನು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ನೀರನ್ನು ಸಾಕಷ್ಟು ಹಾಕಬೇಕು. ಇದಕ್ಕೆ ಎಷ್ಟು ಸೇರಿಸುತ್ತೋ ಅಷ್ಟು ನೀರನ್ನು ಹಾಕಿ, ಬೇಳೆ ಕೂಡ ಹಾಕಿದ್ದೀವಿ. ಒಂದು 4 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಆದ್ದರಿಂದ ನೀರು ಸಾಕಷ್ಟು ಇರಬೇಕು. ನೋಡಿ, ನೀರಿಷ್ಟಿದೆ. ಇನ್ನು ಸ್ವಲ್ಪ ನೀರಿಡಿಸುತ್ತೆ. ಪಾಲಕ್ ಬೇಳೆ ತೊವ್ವೆ ಮಾಡಲಿಕ್ಕೆ ಈಗ ನಾನು 4 ವಿಷಲ್ಲು ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕುಕ್ಕರು 4 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಇದು ಪ್ರೆಷರ್ ಇಳಿದ್ಮೇಲೆ ಆನಂತರ ನೋಡೋಣ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ತೊವ್ವೆಗೆ ಮೆತ್ತಗಾಗಬೇಕಲ್ಲ, ಅದಕ್ಕೆ 4 ವಿಷಲ್ ಮಾಡಿಸ್ಕೊಂಡಿದ್ದೀನಿ.
ನೋಡಿ ಕುಕ್ಕರ್ ಪ್ರೆಷರ್ ಇಳಿದು ತಣ್ಣಗಾಗಿದೆ. ಘಮ ಅಂತೂ ಮನೆ ತುಂಬ ಇದೆ, ಅಷ್ಟು ಚೆನ್ನಾಗಿದೆ. 4 ವಿಷಲ್ ಮಾಡ್ಕೊಂಡಿರೋದ್ರಿಂದ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸಖತ್ತಾಗಿದೆ. ನೋಡಿ ಹಿಂಗಂದರೆ ಸಾಕು, ಮಸಾಲೆ ಬೇಕು ಅಂತ ಏನಿಲ್ಲ, ಸೌಟಲ್ಲಂದ್ರೂ ಆಗುತ್ತೆ. ನೋಡಿ ತೊವ್ವೆ ಸಖತ್ತಾಗಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಹೆಸರುಬೇಳೆ ಹಾಕಿದ್ದೀನಿ ಮತ್ತು ಒಂದು 1/4 ಚಮಚ ಮೆಂತ್ಯ ಹಾಕಿದ್ದೀನಿ, ಆದ್ದರಿಂದ ಇದು ವಿಶೇಷವಾಗಿರುತ್ತೆ. ನೋಡಿ ತೊವ್ವೆ ಚೆನ್ನಾಗಾಗಿದೆ. ಇದನ್ನು 2 ರೀತಿಯಲ್ಲಿ ಉಪಯೋಗಿಸೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಹಾಗೆ ತೆಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡೋದು, ಅದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಹೀಗೆ ಊಟ ಮಾಡ್ಬೋದು. ನೋಡಿ ಅದಕ್ಕೆ ಇದನ್ನು ಹೀಗೆ ಈಗ ಊಟ ಮಾಡಲಿಕ್ಕೆ ತೆಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಏನೇನು ಹಾಕಬೇಕು, ಆಮೇಲೆ ಒಗ್ಗರಣೆ ಹಾಕಬೇಕಲ್ಲ, ಅದನ್ನೆಲ್ಲ ತೋರಿಸ್ತೀನಿ. ನೋಡಿ ಹಾಗೆ ಊಟ ಮಾಡಲಿಕ್ಕೆ ಬಡಿಸಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ನಾವು ಒಗ್ಗರಣೆ ಹಾಕಿಬಿಟ್ಟು ಹಾಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಈಗ ನಾವು ವಿಶೇಷವಾಗಿ ಮಾಡಬೇಕು ಅಂತಂದರೆ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ, ಆದ್ರೂ ಒಂದೇ 1 ಸ್ಪೂನು ಖಾರದ ಪುಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಖಾರಕ್ಕೆ ಹೊಂದ್ಕೊಳ್ಳೋವಷ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕ್ತಾಯಿದ್ದೀನಿ. ಒಂದು 4-5 ಪಿತ್ತ ಕಿವುಚ್ಕೊಂಡಿದ್ದು ಹುಣಸೆ ಹಣ್ಣಿನ ನೀರು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತೊಳೆದು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕುದಿಯೋಕ್ಕಿಡಬೇಕು. ಇದನ್ನು ಒಂದು ಸ್ವಲ್ಪ ಕುದಿಯೋಕ್ಕಿಟ್ಟು, ಏಕೆಂದರೆ ಇದು ಬಿಸಿನೇ ಇದೆ, ಆದ್ರೂ ಕುದಿಯೋಕ್ಕಿಡಬೇಕು. ಕುದಿಯೋಕ್ಕಿಟ್ಬಿಟ್ಟು ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ ಒಗ್ಗರಣೆಗೆ ಮಣ್ಣಿನ ಪಾತ್ರೆ ಇಟ್ಬಿಟ್ಟು ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಿ, ಚಿಕ್ಕ ಚಮಚದಲ್ಲಿ. ಈಗ ಸಾಸಿವೆ ಹಾಕಿದ್ದೀನಿ. ನೋಡಿ ಈಗ ಸಾಸಿವೆ ಸಿಡಿತಾ ಇದೆ. 2 ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಒಂದು 2-3 ಇಳ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಇದೇ ಪಾತ್ರೆಗೆ ನಾವು ಕುಕ್ಕರಲ್ಲೇ ಕುದಿಸಿ ಬೇರೆ ಒಗ್ಗರಣೆ ಕೂಡ ಮಾಡಿಟ್ಕೋಬೋದಾಗಿತ್ತು. ಇದೇ ಪಾತ್ರೆಗೆ ನಾನು ಎಲ್ಲ ಖಾರ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಪಾಲಕ್ ಬೇಳೆ ತೊವ್ವೆ ಈ ರೀತಿ ಆಯಿತು. ಇದು ಕೂಡ ಚೆನ್ನಾಗಿರುತ್ತೆ, ಯಾವುದನ್ನು ಬೇಕಾದರೂ ಬಡಿಸ್ಕೋಬಹುದು. ನೋಡಿ ಇವಾಗ ಕುದಿಲಿಕ್ಕೆ ಬರ್ತಾ ಇದೆ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ, ಸಖತ್ತಾಗಾಯಿತು. ಟೇಸ್ಟ್ ಅಂತೂ ಸಖತ್ತಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೀನಿ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.